ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಪ್ರಶಾಂತು. ಇವತ್ತು ಬಿಸಿ ಏರಿಯಾ ಕೋರಮಂಗ್ಲಲ್ಲಿ ಇದ್ದೀವಿ. ಕೋರಮಂಗ್ಲಲ್ಲಿ ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಫ್ರೆಂಡ್ ಬರ್ಡೇ ಇವತ್ತು. ಸೊ ಹಾಗಾಗಿ ಕೋರಮಂಗ್ಲ ಕಡೆಗೆ ಬಂದಿದ್ದೀವಿ. ಕೋರಮಂಗ್ಲನ ಅಲ್ಲಿಂದ ಮನೆ ಹತ್ರದಿಂದ ನಾವು ಕೇಕ್ ತರೋದು ಬೇಡ ಅಂತ ಹೇಳಿ ಇವ್ರ ಮನೆ ಹತ್ರ ಬಂದಾಗ ಕೇಕ್ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡ್ಕೊಂಡು ಬಂದ್ವಿ. ಆಯಿತಾ, ಇಲ್ಲಿ ಬಂದು ಸ್ಟಾಪ್ ಮಾಡಿ ಕೇಕ್ ಎಲ್ಲಿ ತೊಗೋಬಹುದು ಅಂತ ಹುಡುಕ್ತಿದ್ದಾಗ ಹೊಸದಾಗಿ ಇಲ್ಲೊಂದು ಶಾಪ್ ಓಪನ್ ಆಗಿದೆ. ಇಲ್ಲಿ ತುಂಬ ಅಫೋರ್ಡಬಲ್ ಪ್ರೈಸ್ಗೆ ಸೂಪರ್ ಟೇಸ್ಟಿ ಕೇಕ್ ಸಿಗುತ್ತೆ ಅಂತ ಗೊತ್ತಾಯಿತು ನನಗೆ. ಯಾವ ಶಾಪು ನನ್ನ ಜೊತೆ ಹಾಗೆ ನಡ್ಕೊಂಡು ಬನ್ನಿ, ನಿಮಗೆ ಗೊತ್ತಾಗುತ್ತೆ. ಅದೇ ಲೇನಲ್ಲಿ ಬಂದು ನಿಂತಿದ್ದೀನಿ ಈಗ. ಸೊ ಇಲ್ಲಿಗೆ ಬಂದ ತಕ್ಷಣ ನಾನು ಅಂದ್ಕೊಂಡೆ ನಿಮಗೊಂದು ವಿಡಿಯೋ ಮಾಡಿ ತೋರಿಸ್ಲೇಬೇಕು ಅಂತ. ಬಿಕಾಸ್ ಅಫೋರ್ಡಬಲ್ ಪ್ರೈಸು, ಟೇಸ್ಟ್ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ ಅನ್ನುವಾಗ ಡೆಫಿನೆಟ್ಲಿ ಅಲ್ಲೊಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಅಂತ ಗೊತ್ತಿದೆ ಅಲ್ವಾ. ಎಸ್, ನೋಡಿ ಬಂದೆ ನಾನೀಗ ಆ ಶಾಪ್ ಮುಂದೆ. ಮೇರ್ವಾನ್ಸ್ ಕೇಕ್ ಶಾಪ್ ಕೋರಮಂಗ್ಲನಲ್ಲಿ. ಮೇರ್ವಾನ್ಸು ತುಂಬ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದಾರೆ ಅಂತೆ. ಇಟ್ ಇಸ್ ಜಸ್ಟ್ 1.5-2 months ಹತ್ತತ್ರ ಆಗಿದೆ ಅಷ್ಟೇ ಅಂತೆ. ಸೊ ಇದ್ರ ಒಳಗೆ ಹೋಗಿ ಇವಾಗ ಏನೇನು ಸಿಗುತ್ತೆ ಈ ಮೇರ್ವಾನ್ಸಲ್ಲಿ, ಎಷ್ಟು ಬೆಲೆ, ಎಲ್ಲದನ್ನು ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ಹಾಗಿದ್ರೆ ತಡ ಯಾಕೆ, ಲೆಟ್ಸ್ ಗೆಟ್ ಇನ್ಸೈಡ್ ದ ಮೇರ್ವಾನ್ಸ್. ಎಂಟ್ರಿನಲ್ಲಿ ನಾನು ಇವ್ರದ್ದೊಂದು ದೊಡ್ಡ ಪೋಸ್ಟರ್ ನೋಡಿದೆ. ಇದೇನಂತ ಹೇಳಿದ್ರೆ ವಿ ಕೇಟರ್ ಟು ಕಸ್ಟಮೈಸ್ಡ್ ಬಲ್ಕ್ ಆರ್ಡರ್ಸ್, ಸ್ನ್ಯಾಕ್ ಬಾಕ್ಸಸ್ ಆ್ಯಂಡ್ ಕಾರ್ಪೊರೇಟ್ ಆರ್ಡರ್ಸ್ ಅಂತೆ. ಕೋರಮಂಗ್ಲ ಅಂದಮೇಲೆ ಸುತ್ತಮುತ್ತ ಸಿಕ್ಕಾಪಟ್ಟೆ ಕಾರ್ಪೊರೇಟ್ ಆಫೀಸ್ಗಳಿದೆಯಲ್ವಾ. ಸೊ ಕಾರ್ಪೊರೇಟ್ ಆರ್ಡರ್ಸ್ ತೊಗೊಳ್ತಾರೆ ಇವರು, ವಿಚ್ ಇಸ್ ವೆರಿ ಗುಡ್ ಅಂತ ಅನ್ಸುತ್ತೆ. ಬಿಕಾಸ್ ಇವ್ರ ಪ್ರೈಸಿಂಗ್ಗೆ, ಇವ್ರ ಕ್ವಾಲಿಟಿಗೆ ಕಾರ್ಪೊರೇಟ್ ಆರ್ಡರ್ಸ್ ತೊಗೊಂಡ್ಬಿಟ್ರೆ ಸಖತ್ ವರ್ಕೌಟ್ ಆಗುತ್ತೆ. ಆ್ಯಂಡ್ ನೋಡಿ ಇಲ್ಲಿ ಹಾಕಿದ್ದಾರೆ ನೀಟಾಗಿ, ಕಾಂಟ್ಯಾಕ್ಟ್ ಹಾಕಿದ್ದಾರೆ ಆ್ಯಂಡ್ ಅಡ್ರೆಸ್ಸು. ನೀವು ಯಾವಾಗಲೂ ನಮ್ಮ ಪ್ಲೀಸ್ ಮ್ಯಾಮ್ ಅಡ್ರೆಸ್ ಹೇಳಿ ಅಂತಿರ್ತೀರಾ. ಪೋಸ್ಟಲ್ ಅಡ್ರೆಸ್ಸೇ ಕಾಣಿಸ್ತಾ ಇದೆ ನೋಡಿ ಇಲ್ಲಿ. 361 ಫಸ್ಟ್ ಮೇನ್ ಗ್ರೌಂಡ್ ಫ್ಲೋರ್ ರೋಡ್, ಆಪೋಸಿಟ್ ಕಾರ್ನರ್ ಹೌಸ್, 7th ಬ್ಲಾಕ್, ಕೋರಮಂಗ್ಲ, ಬೆಂಗಳೂರು. ಆಪೋಸಿಟ್ ಕಾರ್ನರ್ ಹೌಸ್ ನೋಡಿ, ಕಾರ್ನರ್ ಹೌಸ್ ಎದುರುಗಡೆನೇ ಇದೆ. ಸೊ ಅದ್ರ ಎದುರುಗಡೆಗೇನೆ ಮೇರ್ವಾನ್ಸ್ ಇದೆ. ಕೋರಮಂಗ್ಲ ಬ್ಲಾಕ್ 7 ಇದು, ನೆನ್ಪಿಟ್ಕೊಳ್ಳಿ ಆಯ್ತಾ. ಸೊ ಎಸ್, ಮೇರ್ವಾನ್ಸ್. ಈ ಮೇರ್ವಾನ್ಸ್ ಬಂದು ದೇ ಆರ್ ಬೇಕರ್ಸ್ ಸಿನ್ಸ್ 1978. ಸೊ ತುಂಬ ವರ್ಷಗಳು ಎಕ್ಸ್ಪೀರಿಯನ್ಸ್ ಇದೆ ಇವ್ರಿಗೆ. ಮುಂಬೈಯಲ್ಲಿ ತುಂಬ ಫೇಮಸ್ಸು ಮೇರ್ವಾನ್ಸ್ ಅಂದರೆ. ಸೊ ಇಲ್ಲಿ ನಾನು ಇವಾಗ ಅದೇ ಒಳಗೆ ಬಂದಾಗ ನೋಡ್ತಾ ಇದ್ದೀನಿ, ಒಂದಷ್ಟು ಸೇವರೀಸ್ ಕಾಣಿಸ್ತಾ ಇದೆ, ಸಾಕಷ್ಟು ಡೆಸರ್ಟ್ಸ್ ಕಾಣಿಸ್ತಾ ಇದೆ, ಆ್ಯಂಡ್ ಒಂದಷ್ಟು ಟೇಕ್ ಅವೇಸ್ ಕೂಡ ಕಾಣಿಸ್ತಾ ಇದೆ. ಲೈಕ್ ಪ್ಲಮ್ ಕೇಕ್ ಆಗಿರಬಹುದು, ಅಥವಾ ನೋಡಿ ಚೀಸ್ ಪ್ಯಾಪರಿಕಾ ಸ್ಟ್ರಾಸು, ಮಸ್ಕಾ ಖಾರಿ, ಈ ಥರದೆಲ್ಲ ನನಗೆ ಸಿಕ್ಕಾಪಟ್ಟೆ ಟೇಕ್ ಅವೇಸು ಕಾಣಿಸ್ತಾ ಇದೆ. ಆ್ಯಂಡ್ ನನಗೆ ಬೇಕಾಗಿರೋದು ಇವತ್ತು ಏನು ಹುಡುಕ್ತಾ ಇದ್ದೀನಿ ಅದು ಅಫ್ಕೋರ್ಸ್ ಇದು ಡಮ್ಮಿ ಕೇಕ್ಸು. ಬಟ್ ಡಿಸೈನ್ಸ್ ನೋಡಿ ತುಂಬ ಚೆನ್ನಾಗಲ್ಲ. ಬಟ್ ಈ ಥರ ಡಿಸೈನೆಲ್ಲ ನಾವು ಸಡನ್ನಾಗಿ ಬೇಕು ಅಂದರೆ ಕೇಳೋಕ್ಕಾಗಲ್ಲ ಅನ್ಸುತ್ತೆ. ಇವತ್ತು ನಾನು ಇವಾಗ ಸಡನ್ನಾಗಿ ಡನ್ ಅಂತ ಪ್ರತ್ಯಕ್ಷ ಆಗ್ಬಿಟ್ಟು ನನಗೆ ಈ ಥರದ್ದು ಮಾಡಿಕೊಟ್ಬಿಡಿ ಅಂದರೆ ಆಗಲ್ಲ ಅನ್ಸುತ್ತೆ. ಎಷ್ಟು ದಿನ ಬೇಕು ಏನು ಅದೆಲ್ಲ ಇನ್ಫಾರ್ಮೇಷನ್ ಕೇಳ್ತಾ ಹೋಗ್ತೀನಿ. ಬಟ್ ಕೇಕ್ ಡಿಸೈನ್ಸ್ ಎಲ್ಲ ಇಟ್ ಲುಕ್ಸ್ ವೆರಿ ಇಂಟ್ರೆಸ್ಟಿಂಗ್. ಆ್ಯಂಡ್ ಇವ್ರ ಪ್ರೈಸಿಂಗ್ ಅಂತೂ ತುಂಬ ಅಫೋರ್ಡಬಲ್ ಆಗಿದೆ, ಕ್ವಾಲಿಟಿ ಟಾಪ್ ನಾಚ್ ಅಂತ ಗೊತ್ತೇ ಇದೆ ನನಗೆ. ಎನಿವೇಸ್, ಸೊ ಇವತ್ತು ಫಸ್ಟ್ ಏನಾದ್ರು ಸ್ವಲ್ಪ ತಿಂದು ಕುಡಿದು ಆಮೇಲೆ ಕೇಕ್ನ ತೊಗೊಂಡು ಹೋಗೋಣ, ಓಕೆನಾ? ಹಲೋ, ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ತೆಹಜೀಬ್. ಓಕೆ, ನೈಸ್. ತೆಹಜೀಬ್ ಅವರೇ, ಈ ಮೇರ್ವಾನ್ಸ್ ಸ್ಟಾರ್ಟ್ ಆಗಿ ಇವಾಗ ಎಷ್ಟು ಮಂತ್ಸ್ ಆಯಿತು? ಅರೌಂಡ್ 1 month back, 6th December ಸ್ಟಾರ್ಟ್ ಆಗಿರೋದ. ವೆರಿ ನೈಸ್. ಈ ಸ್ಟೋರ್ ಟೈಮಿಂಗ್ಸ್ ಏನು? ಟೈಮಿಂಗ್ಸ್ ವಿ ಸ್ಟಾರ್ಟ್ ಇನ್ ದ ಮಾರ್ನಿಂಗ್ at 9 o'clock, ಕ್ಲೋಸ್ ಬೈ 10 o'clock. ಬೆಳಗ್ಗೆ 9ರಿಂದ ರಾತ್ರಿ 10 ಗಂಟೆ ತನಕ. ಆ್ಯಂಡ್ ಎನಿ ಹಾಲಿಡೇ? ನೋ, ಯಾವತ್ತೂ ರಜಾ ಇಲ್ಲ. ಓಕೆ, ಸೊ ವಾರದ 7 ದಿನ ಇರುತ್ತೆ. ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ತೆಗೆದಿರುತ್ತೆ. ಆ್ಯಂಡ್ ಪ್ಲೀಸ್ ನಿಮ್ಮ ಸ್ಟೋರ್ ಅಡ್ರೆಸ್ ಹೇಳಿ ನನಗೆ. ಅಡ್ರೆಸ್ ಇಸ್ ಕೋರಮಂಗ್ಲ 7th block, ಆಪೋಸಿಟ್ ಕಾರ್ನರ್ ಹೌಸ್. ಸೊ ಕಾರ್ನರ್ ಹೌಸ್ ಇಸ್ ಜಸ್ಟ್ ಆಪೋಸಿಟ್. ಓಕೆ, ಕಾರ್ನರ್ ಹೌಸ್ ಎದುರುಗಡೆನೆ ಬ್ಲಾಕ್ 7, ಕೋರಮಂಗ್ಲ 7th ಬ್ಲಾಕಲ್ಲಿ ಮೇರ್ವಾನ್ಸ್ ಇರೋದು, ಓಕೆನಾ? ಸೊ ಐ ನೋ ದಟ್ ಇಲ್ಲಿ ತುಂಬ ಡಿಫ್ರೆಂಟ್ ಕೇಕ್ಸ್ ಎಲ್ಲ ಸಿಗುತ್ತೆ ಅಂತಲ್ವಾ. ಬಿಕಾಸ್ ನನಗೆ ಆ ಥರ ಡಿಸೈನ್ಸ್ ಎಲ್ಲ ನೋಡಿ ತುಂಬ ಇಷ್ಟ ಆಯಿತು. ಒಂದು ತೊಗೊಂಡು ಬರ್ತೀನಿ ರೀ. ಓಕೆ, ಕ್ಯಾರಿ ಮಾಡೋಕ್ಕಾಗೋಳು ಕಣು. ನೋಡಿ, ಇಟ್ಸ್ ಹೆವಿ. ಐ ಥಾಟ್ ಭಾರ ಇರಲ್ಲ ಅಂದ್ಕೊಂಡೆ. ಇಟ್ಸ್ ಹೆವಿ. ಇಟ್ಸ್ ಓಕೆ. ಸೊ ಈ ಥರದ್ದೆಲ್ಲ ಡಿಸೈನ್ಸ್, ಐ ಮೀನ್ ಇಟ್ ಲುಕ್ಸ್ ವೆರಿ ಇಂಟ್ರೆಸ್ಟಿಂಗ್. ನಂಗೆ ತುಂಬ ಇಷ್ಟ ಆಯಿತು. ಬಟ್ ಸಡನ್ ಆಗಿ ಬಂದು ನಾವು ಆ ಥರ ಡಿಸೈನ್ ಬೇಕು ಅಂದರೆ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಹೌ ವೆಲ್ ಇನ್ ಅಡ್ವಾನ್ಸ್? 2 days in advance you need to place an order. 2 days. 2 days. Okay, not bad. 2 days ಅಂದ್ರೆ it's okay. 2 days. So we have different types. This tire cakes that needs 2 days. But if you just need a simple cake with some picture or something, at least
Before 12 o'clock the previous day, so that we can. ಓ ಹೌದಾ, 2 ಟೈರ್ ಕೇಕ್ಸ್ ಆದ್ರೆ ಮಾತ್ರ ಅಟ್ಲೀಸ್ಟ್ 2 days. ಇಲ್ಲಾಂದ್ರೆ ಇದಾದ್ರೆ ನಿಮಗೆ ಒಂದು ದಿನ ಮುಂಚೆ ಹೇಳಿದ್ರು Before 12 o'clock. Before 12 o'clock. Okay, ಒಂದು ದಿನ ಮುಂಚೆ ಹೇಳಿದ್ರು ರೆಡಿ ಮಾಡ್ಬೋದು. So we have more designs? Yeah, we do have more designs. Oh, good. There are a lot of designs over here. Nice. What we have. ಸೊ ಲೈಕ್ ಇದು ಫಿಕ್ಸ್ ಅಂದ್ರೆ ಮಕ್ಕಳ ಬರ್ಡೇ ಪಾರ್ಟಿ ಆದ್ರೆ ಈ ತರ, ಬಟ್ ವೆಡ್ಡಿಂಗು ಮತ್ತೆ ಇನ್ನೇನಾದ್ರೂ ಆದ್ರೆ ಆ ತರ ಅಲ್ವಾ, ಲೈಕ್ ಆಲ್ ಡಿಫ್ರೆಂಟ್ ಒಕೇಶನ್ಗೆ ತಕ್ಕ ಹಾಗಿರುವಂತ ಕೇಕ್ ಡಿಸೈನ್ಸ್. ಸಿ ವೆಡ್ಡಿಂಗ್ ಕೇಕ್ಸು. But minimum kg requirement for this is 2 kgs for any novelty cakes, and for this tire cakes 3 kgs. ಹೌದು ಟೈರ್ಡ್ ಕೇಕ್ಸ್ ಅಂದ್ರೆ 3 kg ಮಿನಿಮಮ್ ಬೇಕೇ ಬೇಕು. ಬಟ್ ಈ ತರ ನಾರ್ಮಲ್ ಅಂದ್ರೆ 2 kg ಮಿನಿಮಮ್ ಆರ್ಡರ್. ಇವಾಗ ನಂತರ ಸಡನ್ ಆಗಿ ಬಂದು ಕೇಕ್ ಬೇಕು ಅಂತ ಹೇಳಿದ್ರು ಒಂದಷ್ಟು ರೆಡಿ ಇರುತ್ತೆ. 1 kg ಕೇಕು ಮತ್ತೆ ಹಾಫ್ kg ಕೇಕ್ ಎಲ್ಲ ರೆಡಿ ಇರುತ್ತೆ. ಸೊ ನಾನು ನೋಡ್ತಾ ಇದ್ದೀನಿ ಯಾವ ಫ್ಲೇವರ್ ತಗೊಳ್ಳಿ ಅಂತ. ಸಾಕಷ್ಟಿದೆ ಇಲ್ಲಿ. ಡಚ್ ಟ್ರಫಲ್ಲು, ಫ್ರೆಶ್ ಕ್ರೀಮ್ ಹೇಸಲ್ ನಟ್, ಚಾಕ್ಲೇಟ್ ಟು ಕಿಲ್ ಅಂತ ನೋಡಿ ಅಲ್ಲಿ, ಚಾಕ್ಲೇಟ್ ಟು ಕಿಲ್. ಹಾಫ್ kg, ಆ್ಯಕ್ಚುಲಿ ಮೋರ್ ದೆನ್ ಹಾಫ್ kg ಬರುತ್ತೆ ಅಂದ್ರೆ 550 ಆ ಥರ ಬರುತ್ತೆ ಅಂತ ಹೇಳಿದ್ರು. ಅದು 375, ನಾಟ್ ಬ್ಯಾಡ್ ಅಲ್ವಾ. ಗುಡ್. ಎಕ್ಸಾಟಿಕ್ ಕ್ಯಾರಮಲ್ ಕಸ್ಟರ್ಡ್, ಎಕ್ಸಾಟಿಕ್ ಬ್ಲ್ಯಾಕ್ ಫಾರೆಸ್ಟ್, ಪೈನಾಪಲ್ 290 ಅಷ್ಟೇ ಹಾಫ್ kg. ಗುಡ್. ಲೆಮನ್ ಕ್ರ್ಯಾಕಲ್ ಇದೆ, ಲಾರ್ಜ್, ಅದು ದೊಡ್ಡದು 1 kg 520 ಅಷ್ಟೇ. ಲೆಮನ್ ಕ್ರ್ಯಾಕಲ್ಲು, ಓ ನೈಸ್. ಗುಡ್. ಚಾಕ್ಲೇಟ್ ಟಕ್ಸಿಡೋ, ಎಕ್ಸಾಟಿಕ್ ಬ್ಲೂಬೆರಿನೂ ಇದೆ ಹಾಫ್ kg, ಬರೀ 290 ಕಾಣಿಸ್ತಾ ಇದೆ ನಮಗೆ. ಥಿಂಕ್ ನನಗೇನು ಫ್ರೆಶ್ ಕ್ರೀಮ್ ಹೇಸಲ್ ನಟ್ ಚೆನ್ನಾಗಿ ಕಾಣಿಸ್ತಾ ಇದೆ. ಫ್ರೆಶ್ ಕ್ರೀಮ್ ಹೇಸಲ್ ನಟ್ಟು ಇಲ್ಲಿದೆಯಾ ನೋಡೋಣ ಚಿಕ್ಕದು. ಸೊ ಟೇಸ್ಟ್ ಮಾಡ್ಬಿಟ್ಟು ಆಮೇಲೆ ಡಿಸೈಡ್ ಮಾಡೋಣ. ಓಕೆ ನೋಡೋಣ. ಆಮೇಲೆ ಕಾಫಿ ತೊಗೊಳ್ತೀನಿ ನಾನೊಂದು. ಸೊ ಅದೇನು ಅಂತ ನೋಡೋಣ. ಫ್ರೆಶ್ ಕ್ರೀಮ್ ಹೇಸಲ್ ನಟ್ ಸ್ಮಾಲರ್ ಒನ್ ಇಲ್ವಾ ಅದು? ಓಕೆ ಸ್ಮಾಲರ್ ಒನ್ ಅಲ್ಲಿ ಇಲ್ವಾ ಅಂತ ಅದು. ಎನಿವೆ ನಂಗೆ ಐ ಥಿಂಕ್ ಫ್ರೆಶ್ ಕ್ರೀಮ್ ಹೇಸಲ್ ನಟ್ಟೆ ತೊಗೊಳ್ತೀನಿ ಅಂತ ಡಿಸೈಡ್ ಆಗ್ಬಿಟ್ಟಿದ್ದೀನಿ. ಅದು ನೋಡ್ಬಿಟ್ಟು ನಂಗೆ ತುಂಬ ಇಂಪ್ರೆಸ್ ಆಗೋಯ್ತು. ಸೊ ಐ ಥಿಂಕ್ ಫ್ರೆಶ್ ಕ್ರೀಮ್ ಹೇಸಲ್ ನಟ್ಟಿಗೆ ಹೋಗ್ತೀನಿ ನಾನು. ಕಾಣಿಸ್ತಾ ಇದೆಯಾ ನಿಮಗೆ? ಸೂಪರಾಗಿ ಕಾಣಿಸ್ತಾ ಇದೆ ನಮಗೆ ಅದು. ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಅದು. ಇಟ್ಸ್ ನೈಸ್. ಫ್ರೆಶ್ ಕ್ರೀಮ್ ಹೇಸಲ್ ನಟ್. Fresh cream hazelnut. ಸೊ ಇದೇ ತಗೊಳ್ಬೇಕು ಅಂತ Fresh cream hazelnut. ಸುಮ್ಮನಿರ ಅದೇ ತಗೋಬೇಕು ಅಂತ ಡಿಸೈಡ್ ಆಗಿದ್ದಾಗಿದೆ. ಇಲ್ಲಿ ತಿನ್ನಕ್ಕೇನು ಅಂತ ನೋಡ್ತೀವಿ. ಓಕೆ ಕಾಫಿ ತಗೊಳ್ಳೋಣ. ಕಾಫಿ ನೋಡಿ ಅಲ್ಲಿ ಚೊಕೊಹಾಲಿಕ್ಸ್ ಅಲ್ಲಿ ಹಾಟ್ ಚಾಕ್ಲೇಟು, ಮಿಂಟ್ ಹಾಟ್ ಚಾಕ್ಲೇಟು, ಹೇಸಲ್ನಟ್ ಹಾಟ್ ಚಾಕ್ಲೇಟ್ ಆ್ಯಂಡ್ ಸಿನಮನ್ ಹಾಟ್ ಚಾಕ್ಲೇಟ್ ಇದೆ. ಐಸ್ಡ್ ಕೂಲರ್ಸ್ ಅಲ್ಲಿ ಆಂಪನ್ನ ಐಸ್ಡ್ ಕಾಫಿ, ಲೆಮನ್ ಐಸ್ಡ್ ಟೀ, ಆ್ಯಪಲ್ ಐಸ್ಡ್ ಟೀ, ಮಸಾಲಾ ಲೆಮನೇಡ್, ಜಲ್ಜೀರಾ ಎಲ್ಲ ಇದೆ. 120 ಪ್ಲಸ್ GST 18%. ಓಕೆನಾ. ಆಮೇಲೆ ಫ್ಲೇವರ್ಡ್ ಕಾಫೀಸಲ್ಲಿ ಹೇಸಲ್ನಟ್ ಲಾಟೆ, ವೆನಿಲಾ ಲಾಟೆ, ಕ್ಯಾರಮಲ್ ಲಾಟೆ, ಐರಿಷ್, ಮಿಂಟ್ ಆ್ಯಂಡ್ ಸಿನಮನ್ ಎಲ್ಲ 120. ಮತ್ತು ಎಸ್ಪ್ರೆಸೋ, ಕ್ಯಾಪಚಿನೋ, ಕ್ಯಾಫೆ ಲಾಟೆ ಆ್ಯಂಡ್ ಮೊಕ್ಯಾಚಿನೋ. ಸೊ ಏನು ತಗೊಳ್ಳೋಣ? ಸಿನಮನ್ ಲಾಟೆ ಅಲ್ಲ, ಸಿನಮನ್ ಅಷ್ಟೇ ಫ್ಲೇವರ್ಡ್ ಕಾಫೀಸಲ್ಲಿ. ಓಕೆ ಬೇಡವಾ? ವೆನಿಲಾ ಲಾಟೆ. ಓಕೆ ವೆನಿಲಾ ಲಾಟೆ. ಪ್ರಶಾಂತ್ಗೆ ಓಟ್ ಜೈ ಅಂತ ಹೇಳೋಣ. ಸೊ ಪ್ರಶಾಂತ್ ಡಿಸಿಷನ್ ಫೈನಲ್ ಮಾಡೋಣ. ವೆನಿಲಾ ಲಾಟೆ. ಓಕೆ. ಆ್ಯಕ್ಚುಲಿ ಸೇವರೀಸು ಡೆಸರ್ಟ್ಸ್ ಎಲ್ಲ ಸಾಕಷ್ಟು ಟ್ರೈ ಮಾಡಿದ್ದೀನಿ ನಾನು, ಬಟ್ ಇಲ್ಲಿ ಪೈಸ್ ಯಾವತ್ತೂ ಟ್ರೈ ಮಾಡಿಲ್ಲ. ಸೊ ನೋಡಿ ಆ್ಯಕ್ಚುಲಿ ಪೈಸ್ಗೆ ಇಲ್ಲಿ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಬೆಲೆಗೆ ಅಂತ ನಾನು ಕೇಳಿದ್ದೀನಿ, ಬಟ್ ನಾನು ಟ್ರೈ ಮಾಡಿಲ್ಲ. ಸೊ ಆಪ್ಷನ್ಸ್ ನೋಡ್ತಾ ಇದ್ದೀನಿ. ಆಲ್ಮಂಡ್ ಬ್ಲೂಬೆರಿ ಕ್ರಂಬಲ್ ಇದೆ, ಜಿಂಜರ್ ಕ್ರಾನ್ಬೆರಿ ಪೈ ಇದೆ. ಐ ಮೀನ್ ಕಾಂಬಿನೇಷನ್ನೇ ಚೆನ್ನಾಗಿ ಅನಿಸ್ತಾ ಇದೆ ಅಲ್ಲ. ಜಿಂಜರ್ ಕ್ರಾನ್ಬೆರಿ ಸೌಂಡ್ ಸೋ ಗುಡ್. 70 ರೂಪಾಯಿ ಎಲ್ಲ 70 ರೂಪಾಯಿ. ಆ್ಯಪಲ್ ಪೈ, ಕ್ಯಾರಮಲ್ ಬ್ರೌನಿ ಬೇಡ ನನಗೆ, ಪೈಗೆ ಹೋಗೋಣ. ಸೊ ಐ ಥಿಂಕ್ ಐಲ್ ಗೋ ಫಾರ್ ವಾಲ್ನಟ್ ಹನಿ ಪೈ ಅಥವಾ ಆಲ್ಮಂಡ್ ಬ್ಲೂಬೆರಿ. ಯಾವ್ದು ಬೇಕು ಕಂದ? ಆಲ್ಮಂಡ್ ಬ್ಲೂಬೆರಿ ಕ್ರಂಬಲ್ಲ ನೋಡ್ಬಿಟ್ಟು ಡಿಸೈಡ್ ಮಾಡಿ. ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಾ ಇದೆ. ಎರಡರಲ್ಲಿ ಯಾವುದು ಅಂತ ಗೊತ್ತಾಗ್ತಿಲ್ಲ. ಎರಡೂ ಬೇಡ, ಯಾಕಂದರೆ ಹೆವಿ ಆಗಿಬಿಡುತ್ತೆ. ಸೊ ಒಂದು ತಗೊಳ್ಳೋಣ, ವಾಲ್ನಟ್ ಹನಿ ಪೈ. ಓಕೆ. ಒಳಗಡೆ ನಾನ್ ಸ್ಟಾಪ್ ಆಗಿ ಏನೋ ಮಾಡ್ತಾನೆ ಇದ್ದಾರೆ. ಗುಡ್. ಗ್ಲಾಸ್ ಹಾಕಿರೋದ್ರಿಂದ ನಮ್ಗೆ ಹೊರಗಡೆಯಿಂದ ಕಾಣಿಸುತ್ತೆ ಏನು ಮಾಡ್ತಿದಾರಲ್ಲಿ ಅಂತ. ನೈಸ್ ಅಲ್ಲ. ಅದೊಂಥರ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ ನಮ್ಮದು ಆಸ್ ಅ ಕಸ್ಟಮರ್. ಐ ಥಿಂಕ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಬಂದಾಗ ನಾವು ಏನೋ ಹೈಜೀನ್ ಹೇಗಿದೆ, ಕ್ವಾಲಿಟಿ ಹೇಗಿದೆ, ಪ್ರೈಸಿಂಗ್ ಹೇಗಿದೆ, ಇದೆಲ್ಲದನ್ನು ಯೋಚನೆ ಮಾಡ್ತೀವಿ. ಆ್ಯಂಡ್ ಆದಮೇಲೆ ಪ್ರೆಸೆಂಟೇಷನ್ ಹೇಗಿದೆ, ರುಚಿ ಹೇಗಿದೆ, ಇದಿಷ್ಟು ಮ್ಯಾಟ್ರ್ ಆಗುತ್ತೆ. ಎನಿವೇಸ್ ಈಗ ನಾನು ವೆನಿಲಾ ಲ್ಯಾಟೆ ತೊಗೊಂಡಿದ್ದೀನಿ. ಇದಕ್ಕೆ ಸಕ್ಕರೆ ಹಾಕಿಲ್ಲ. ಆ್ಯಂಡ್ ಇಲ್ಲಿ ಇದ್ರ ಜೊತೆ ಒಂದು ಕುಕ್ಕಿ ಕೊಟ್ಟಿದ್ದಾರೆ ನನಗೆ. ಇದು ನಾನೇ ಆರ್ಡರ್ ಮಾಡಿರೋದು. ವಾಲ್ನಟ್ ಹನಿ
ಓಕೆ, ವೆನಿಲಾ ಲ್ಯಾಟೆ ವಿತೌಟ್ ಶುಗರೇ ಟ್ರೈ ಮಾಡ್ತೀನಿ ಫಸ್ಟು. ಬಿಕಾಸ್ ನಮಗೆ ಸಕ್ಕರೆ ಇವಾಗ ಆಲ್ಮೋಸ್ಟ್ ಕಡಿಮೆ ಮಾಡಿಬಿಟ್ಟಿರೋದ್ರಿಂದ ಸಕ್ಕರೆ ಇಲ್ಲದೇ ಕುಡಿಬಹುದು ಅನ್ಸುತ್ತೆ. ನೋಡೋಣ. ಸಕ್ಕರೆ ಬೇಡ, ಸಹಬಾದ ಬೇಕಾ? ವೆರಿ ನೈಸ್. ಫ್ರೆಶ್ಲಿ ಬ್ರೂವ್ಡ್ ಇದೆಯಲ್ಲ ಅದು ನಿಮಗೆ ಹಿಂಗೆ ಬಾಯಿಗೆ ಹಾಕ್ಕೊಂಡಿದ ತಕ್ಷಣ ಅಂತ ಹಿಂಗೊಂದು ಫ್ಲೇವರ್ ಬರ್ಸ್ಟ್ ಸಿಗುತ್ತೆ ನಮಗೆ. ಏನು ಗೊತ್ತಾ, ನಾನು ರಾಯರ ಮಠ, ದಟ್ ಈಸ್ ಜೆ ಪಿ ನಗರ್ ಬರುತ್ತಲ್ವ, ಅದು ಜೆ ಪಿ ನಗರಲ್ಲಿರುವಂಥ ಮೇರ್ವಾನ್ಸ್ಗೆ ಹೋಗಿದ್ದೀನಿ. ಅದ್ರದ್ದು ವಿಡಿಯೋನೂ ಮಾಡಿದ್ದೀನಿ, ಸಾಕಷ್ಟು ಜನ ನೋಡಿದ್ದೀರಾ. ಸೊ ಏನಾಗುತ್ತೆ, ಎಷ್ಟೋ ಸಲ ಒಂದೇ ಅಂಗಡಿ ಬ್ರ್ಯಾಂಡ್ ಕ್ರಿಯೇಟ್ ಆದ ತಕ್ಷಣ, ಹೆಸರು ಬಂದ ತಕ್ಷಣ ಬೇರೆ ಬೇರೆ ಫ್ರಾಂಚೈಸೀಸ್ ಅಂತ ಓಪನ್ ಮಾಡ್ತಾರೆ. ಫ್ರಾಂಚೈಸೀಸ್ ಅಂತ ಓಪನ್ ಮಾಡಿದಾಗ ಅದೇ ಥರ ಕ್ವಾಲಿಟಿ, ಅದೇ ಥರ ಬೆಲೆ, ಅದೇ ಥರ ಹೈಜೀನ್ನ ಮೇಂಟೈನ್ ಮಾಡಿದಾರಾ ಇಲ್ವಾ ಅನ್ನೋ ಕುತೂಹಲ ನಮಗಿರುತ್ತಲ್ವಾ. ಸೊ ಆ ಕುತೂಹಲಕ್ಕೆ ಇವತ್ತು ಉತ್ತರ ನನಗೆ ಕಂಡ್ಕೊಳ್ಳೋಕ್ಕೆ ಬಂದಿದ್ದೀನಿ. ಇದು ಅದರಷ್ಟು ಜಾಗ ದೊಡ್ಡದಾಗಿಲ್ಲ, ಬಟ್ ಕ್ವಾಲಿಟಿ ಅಂದರೆ ಹೈಜೀನ್ ಮೇಂಟೈನ್ ಮಾಡಿರೋದಾಗಿರ್ಬೋದು, ಪ್ರೈಸಿಂಗ್ ಆಗಿರಬಹುದು, ಆ್ಯಂಡ್ ಇವ್ರ ಮೆನುನಲ್ಲಿ ಏನೇನಿದೆ ಎಲ್ಲನೂ ಸೇಮ್ ಟು ಸೇಮ್, ವಿಚ್ ಇಸ್ ಗುಡ್, ವೆರಿ ಗುಡ್ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ಲಾಸ್ಟ್ ಟೈಮು ಹೇಸಲ್ನಟ್ ಲ್ಯಾಟೆ ಟ್ರೈ ಮಾಡಿದೆ, ಅದು ಸಕ್ಕತ್ತಾಗಿತ್ತು. ವೆನಿಲಾ ಲ್ಯಾಟೆನೂ ಸೂಪರ್ ಆಗಿದೆ. ಸೊ ಮಿಸ್ ಮಾಡಬೇಡಿ. ಪೈ ನಾನು ಟೇಸ್ಟ್ ಮಾಡೇ ಇರಲಿಲ್ಲ, ಇವತ್ತೇ ಫಸ್ಟು. ಸೊ ಸಾಕಷ್ಟು ವಾಲ್ನಟ್ ಕಾಣಿಸ್ತಾ ಇದೆ. ಓ, ಗೋಡಂಬಿನೂ ಇದೆ ಕಣೋ, ಗೋಡಂಬಿನೂ ಇದೆ. ನೈಸ್. ನೋಡಿ, ಸ್ವಲ್ಪ ಫ್ರೆಶ್ ಆಗಿಲ್ಲ ಅಂದರೆ ನಿಮಗೆ ಈ ಥರ ಕ್ರಂಚ್ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಸ್ವಲ್ಪ ಸಾಗಿ ಆಗಿಬಿಡುತ್ತೆ. ಇದು ಕುಟುಂಬ ಅಂತ ಇದೆ, ಫುಲ್ ಡ್ರೈ ಫ್ರೂಟ್ಸ್ ಎಲ್ಲ ಗೊತ್ತಾ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಾನಿಲ್ಲಿ ಟ್ರೈ ಮಾಡಿರಲಿಲ್ಲ. ಪೈ ಸೂಪರ್ ಆಗಿದೆ, ಸ್ವೀಟು ಪರ್ಫೆಕ್ಟ್ ಆಗಿದೆ, ತುಂಬ ಓವರ್ ಪವರಿಂಗ್ ಆಗಿಲ್ಲ. ವಾಲ್ನಟ್ ಅಂತೂ ತುಂಬ ಚೆನ್ನಾಗಿದೆ. ಪೈ ಹೇಳಿದ್ರು ನಂಗಿಲ್ಲಿ ಮೇಲ್ಮನ್ಸ್ ಗೊತ್ತಾಗ ನೀವು ಪೈ ಟ್ರೈ ಮಾಡಲಿಲ್ವಾ ಅಂದರು. ಇಲ್ಲ ಅಂದೆ, ಈಗ ಗೊತ್ತಾಗ್ತದೆ ಯಾಕೆ ಕೇಳಿದ್ರು ಅಂತ. ನಿಜವಾಗ್ಲೂ ಸಕ್ಕತ್ತಾಗಿದೆ, ಆ್ಯಂಡ್ ಇಟ್ಸ್ ಅ ಗುಡ್ ಕಾಂಬಿನೇಷನ್ ಅನಿಸ್ತದೆ ನನಗೆ ಕಾಫಿ ಜೊತೆಗೆ. ನಾವಿದಕ್ಕೆ ಎಕ್ಸ್ಟ್ರಾ ಸಕ್ಕರೆನೂ ಹಾಕೊಂಡಿಲ್ಲ. ಸೊ ಸೂಪರ್ ಆಗಿದೆ. ಇದ್ರ ಜೊತೆ ನಂಗೆ ವೆನಿಲಾ ಲ್ಯಾಟೆ ಜೊತೆ ಒಂದು ಹನಿ ಓಟ್ ಕುಕ್ಕಿ ಕೊಟ್ಟಿದ್ದಾರೆ. ಸೊ ಲೆಟ್ಸ್ ಟ್ರೈ. ಗೊತ್ತಾಗ್ಲಿಲ್ಲ, ಇನ್ನೊಂದು ಬೆಸ್ಟ್ ತಗೊಳ್ತೀನಿ. ಪ್ರಾಪರ್ ದೊಡ್ಡ ಬೈಟ್ ತೊಗೊಂಡ್ರೆ ಗೊತ್ತಾಯ್ತು. ಚೆನ್ನಾಗಿ ಬೇಕಾಗಿದೆ. ಪರ್ಫೆಕ್ಟ್ ಸ್ವೀಟ್ನೆಸ್ ಗೊತ್ತಾ, ನಂಗೆ ಅದು ಇಷ್ಟ ಆಯ್ತು. ಯಾಕಂದರೆ ತುಂಬ ಮುಖಕ್ಕೆ ಕೊಡಿಯೋ ಸ್ವೀಟ್ ಹಾಕ್ಬಿಟ್ರೆ ತಿನ್ನೋಕ್ಕೆ ಆಗಲ್ಲ. ಬಟ್ ಇದು ಪರ್ಫೆಕ್ಟ್ ಸ್ವೀಟ್ನೆಸ್ಸಲ್ಲಿದೆ. ಲ್ಯಾಟೆಗೆ ಡಿಪ್ ಮಾಡ್ಬಿಟ್ಟು ತಿಂತಾ ಇದ್ದೀನಿ, ಗೊತ್ತಿಲ್ಲ ಹೆಂಗಿರುತ್ತೋ. ಫಸ್ಟ್ ಟೈಮ್ ಹಿಂಗೆ ಟ್ರೈ ಮಾಡ್ತಿರೋದು ನಾನು ಆ್ಯಕ್ಚುಲಿ ಕುಕ್ಕೀನ. ದಿಸ್ ಇಸ್ ಗುಡ್. ಯಾರಾದರೂ ಈ ಥರ ಟ್ರೈ ಮಾಡಿಲ್ಲ ಅಂದರೆ ಪ್ಲೀಸ್ ಟ್ರೈ ಮಾಡಿ ನನಗೋಸ್ಕರ. ಓಕೆ, ಲ್ಯಾಟ್ರಿ ಒಂದ್ಸಲ ಡಿಪ್ ಮಾಡ್ಕೊಂಡು. ಜ್ಯೂಸ್ ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಪೈಯು ತುಂಬ ಚೆನ್ನಾಗಿದೆ. ಪೈಯಲ್ಲಂತೂ ಫುಲ್ಲು ವಾಲ್ನಟ್ಟು, ಕ್ಯಾಶು, ಆಮೇಲೆ ಆ ಕ್ರಸ್ಟ್ ಎಷ್ಟು ಚೆನ್ನಾಗಿದೆ, ಜೊತೆನಲ್ಲಿ ಬೆಣ್ಣೆ ಫ್ಲೇವರು ಫುಲ್ಲು ಬರ್ತಾ ಇದೆ. ಪರ್ಫೆಕ್ಟ್ ಸ್ವೀಟ್ನೆಸ್ಸು ಸೂಪರ್ ಆಗಿದೆ. ಎಷ್ಟು 70 ರೂಪೀಸ್ ಅಲ್ವಾ ಇದು? 70 ರೂಪಾಯಿ ಪೈ. ಲ್ಯಾಟೆ ಬಂದು 120 ಅಲ್ವಾ? ವೆರಿ ನೈಸ್. ಹೊಟ್ಟೆ ತುಂಬ ಇತ್ತು ನನಗೆ. ಇಲ್ಲ ಇಲ್ಲ, ಊಟ ಮಾಡ್ಕೊಂಡು ಪ್ಲೀಸ್, ಊಟ ಮಾಡ್ಕೊಂಡು ಹೋಗಿ ಪ್ಲೀಸ್. ನನಗೆ ಸ್ವೀಟ್ ಕಡಿಮೆ ಇದ್ದಷ್ಟು ಇಷ್ಟ ಆಗತ್ತೆ. ಇದರಲ್ಲಿ ಪರ್ಫೆಕ್ಟ್ ಆಗಿದೆ ಸ್ವೀಟು. ಆಮೇಲೆ ನನಗೇನು ಗೊತ್ತಾ, ಯಾರಿಗೂ ಗೊತ್ತಿಲ್ಲ, ಈ ನಟ್ಸ್ ಅಂದರೆ ಸ್ವಲ್ಪ ಎಲ್ಲೋ ಒಂದು ಇನ್ಕ್ಲಿನೇಷನು, ಒಲವು ಜಾಸ್ತಿ. ನಂಗೆ ಗೊತ್ತು, ಡ್ರೈ ಫ್ರೂಟ್ಸ್ ಅಂದರೆ ಇಷ್ಟ ಅಂತ. ಯಾವಾಗಲೂ ಅಷ್ಟೇ. ಯಾವ ಜ್ಯೂಸ್ ತೊಗೊಳ್ತೀರಾ ಅಂದರೆ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಅಂತೀನಿ. ಆಮೇಲೆ ಯಾವ ಲಸ್ಸಿ ತೊಗೊಳ್ತೀರಾ ಅಂದರೆ ಡ್ರೈ ಫ್ರೂಟ್ ಲಸ್ಸಿ ಅಂತೀನಿ.
ಆಮೇಲೆ ಯಾವ್ದಾದ್ರು ಕೇಕ್ ಗೀಕ್ ನೋಡ್ತಾರೆ ಡ್ರೈ ಫ್ರೂಟ್ಸ್. ಸೊ ಆ್ಯಪಲ್ ಪೈ ಇದು ನೋಡಿದಾಗ ಇದು ಆ್ಯಪಲ್ ಇದು ಅಥವಾ ಏನು ಪೈ? ವಾಲ್ನಟ್ ಹನಿ ಪೈ. ವಾಲ್ನಟ್ ಹನಿ ಪೈ. ಸೊ ವಾಲ್ನಟ್ ಇದೆ, ಗೋಡಂಬಿ ಇದೆ, ಹನಿ ಇದೆ, ಆಮೇಲೆ ನಾರ್ಮಲ್ ಆಗಿ ಕ್ರಿಸ್ಪಿಯಾಗಿ ಒಂದು ಕ್ರಸ್ಟ್ ಥರ ಮಾಡಿದ್ದಾರೆ. ಸೂಪರ್. ನಾನು ಅಷ್ಟೊತ್ತಿ ತಿನ್ನಲ್ಲ, ಟೇಸ್ಟ್ ಗೊತ್ತಿತ್ತು, ಅದಕ್ಕೆ ಹಿಂಗೆ ಬಾಯಿಗೆ ಹೋಗ್ತಾ ಹೋಗ್ತಾನೆ ಆ ರುಚಿ ಕಾಣಿಸ್ತಾ ಇತ್ತು ನನಗೆ. ಬಸ್ ಸರದಾಗ ಕುಕೀಸ್ ಇಷ್ಟ ಆಯ್ತಾ ನನಗೆ? ಕುಕ್ಕೀಸು ಚೆನ್ನಾಗಿದೆ. ನನಗೆ ಐ ಆಮ್ ನಾಟ್ ಈ ಓಟ್ಸ್ ಪರ್ಸನ್ ಅಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ. ಹೆಲ್ದಿ ಪರ್ಸನ್ ಅಲ್ಲ ನಾನು. ಜಂಕ್ ಈಟಿಂಗ್, ಹೆಲ್ದಿ ಈಟಿಂಗ್ ಕರೆಕ್ಟ್. ಹೌದು, ಇಂಥದ್ದೆಲ್ಲ ತಿಂದು ತಿಂದು ಕಾಣಿಸಲ್ಲ ಅಷ್ಟೇ, ಅದು ಎಲ್ಲಿ ಹೋಗ್ತಾ ಇದೆಯೋ ಗೊತ್ತಿಲ್ಲ. ಡಿಪ್ ಮಾಡ್ಕೊ, ನಾನು ಹೇಳಿತಾರ ಪ್ಲೀಸ್. ನೋಡ್ತಾ ಇದ್ದಾರೆ ಯಾರೋ ಬಂದವರು, ಏನು ಇವರು ಇನ್ನೆಲ್ಲ ಡಿಪ್ ಮಾಡ್ಕೊಳ್ತಾ ಇದ್ದಾರೆ ಅಂತ. ನನಗೆ ಯೂಶಲಿ ಸಖತ್ತಾಗಿದೆಪ್ಪ. ಚೆನ್ನಾಗಿದೆ. ಟಿಪ್ ಮಾಡಿದ್ರೆ ಇಷ್ಟ ಆಯ್ತಾ? ಇಷ್ಟ ಆಯಿತು. ನೆಕ್ಸ್ಟ್ ಎಲ್ಲ ಎರಡೆರಡು ಬರಲಿ. ಚಿಕ್ಕದಾಗಿ ಚೊಕ್ಕವಾಗಿರುವಂಥ ಸ್ಟೋರ್ ಇದು. ಸೂಪರ್. ಆ್ಯಂಡ್ ಪ್ರೈಸು ಅಷ್ಟೇ ಎಲ್ಲ ಚಿಕ್ಕದಾಗಿದೆ, ಆದರೆ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ದೊಡ್ಡದಾಗಿದೆ. ಸೂಪರ್. ಸೊ ಸ್ಯಾಟಿಸ್ಫ್ಯಾಕ್ಷನ್ ಇನ್ನೂ ತುಂಬ ದೊಡ್ಡದಾಗಿರುತ್ತೆ ನೋಡಿ. ಹಂಗೆ ಅಂತಿದ್ದಾಗೇ ನನ್ನ ಕಣ್ಣು ಅಲ್ಲೆಲ್ಲೋ ಹೋಗ್ತದೆ. ಚೀಸ್ ಪಫ್ ಅಂತೆ, ಫಸ್ಟ್ ಟೈಮ್ ನೋಡ್ತಿರೋದು ನಾನು ಆ್ಯಕ್ಚುಲಿ. ನೋಡು, ಚೀಸು ಚಿಲ್ಲಿ ಪೆಪ್ಪರು 30 ರೂಪಾಯಿ ಅಷ್ಟೇ. ಇದು ಅದು ಕ್ಯಾಲ್ಝೋನ್ ವೆಜ್ಜು, ಮಿಕ್ಸ್ ವೆಜಿಟೇಬಲ್ಸು, ಚೀಸು 30 ರೂಪಾಯಿ, 20 ರೂಪಾಯಿ, 30 ರೂಪಾಯಿ, 50 ರೂಪಾಯಿ, 70 ರೂಪಾಯಿ, 90 ರೂಪಾಯಿ ಹೀಗೆ ಕಾಣಿಸೋದು ನನಗೆ ಇಲ್ಲಿ. ಏನು ಗೊತ್ತಾ, ಆ್ಯಕ್ಚುಲಿ ಕೇಕ್ಸು ತುಂಬ ನನ್ನ ಕಣ್ಣು ಸೆಳೀತಾ ಇದೆ ಹಿಂಗೆ ತಗೋ ಅಂತ. ಬಟ್ ಇವಾಗ ಆಲ್ರೆಡಿ ನಾವು ಏನೋ ವಾಲ್ನಟ್ ಹನಿ ಪೈ ಟ್ರೈ ಮಾಡಿದ್ವಿ, ಸ್ವೀಟು. ಒಂದು ನಿಮಿಷ ಹಿಂಗೆ ಬನ್ನಿ. 70 ರೂಪಾಯಿಗೆ ಎಷ್ಟು ನಟ್ಸ್ ಹಾಕಿದ್ರು ಗೊತ್ತಾ ಅವರು? ವಾಲ್ನಟ್ಟು ಓಕೆ, ಹೇಳ್ತೀನಿ, ಮುಂದುವರೆಸ್ತೀನಿ ನಾನು ಅದನ್ನು. ಸೊ ನನಗೆ ಇವಾಗ ಈ ಒಂದು ಏನೋ ಡೆಸರ್ಟ್ಸ್ ಎಲ್ಲ ಕಣ್ಣು ಸೆಳೀತಾ ಇದೆ. ಕೇಕ್ಸ್ ಎಲ್ಲ ನನಗೆ ತಗೋ ಅಂತ. ಎಸ್ಪೆಷಲಿ ನೋಡಿದ್ದು ಮೆಕ್ಸಿಕನ್ ಟ್ರೆಶ್ಲಿಶಸ್ಸು, ಡಾರ್ಕ್ ಚಾಕ್ಲೇಟ್ ಮೂಸು ಎಲ್ಲ ನನಗೆ, ಬ್ಲ್ಯಾಕ್ ಫಾರೆಸ್ಟ್ ಟ್ರಿಫಲು ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ಆಲ್ರೆಡಿ ನಾನು ಪೈ ತಿಂದಿರೋದ್ರಿಂದ ಸ್ವಲ್ಪ ಸೇವರಿಗೆ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ಕೊರಿಯನ್ ಚೀಸ್ ಬನ್ ಟ್ರೈ ಮಾಡಿದ್ರಿಂದ ಬೇಡ ಅಂತ ಅಂದ್ಕೊಂಡೆ. ಆದ್ರೂ ಮೇರ್ವಾನ್ಸಿಗೆ ಬಂದು ಇದನ್ನು ತಿನ್ನಲಿಲ್ಲ ಅಂದರೆ ಹೇಗೆ ಅಲ್ವಾ? ಸೊ ಹಾಗಾಗಿ ಒಂದು ಕೊರಿಯನ್ ಚೀಸ್ ಬನ್ ತೊಗೊಳ್ತಾ ಇದ್ದೀನಿ. 1 ಕೊರಿಯನ್ ಚೀಸ್ ಬನ್ ಪ್ಲೀಸ್. 1 ಕೊರಿಯನ್ ಚೀಸ್ ಬನ್. ಸೊ ಕೊರಿಯನ್ ಚೀಸ್ ಬನ್ನು 60 ರೂಪೀಸ್, 60 ರೂಪಾಯಿಗೆ ಸೂಪರಾಗಿರುತ್ತೆ ಕೊರಿಯನ್ ಚೀಸ್ ಬನ್. ನಾನು ಆಲ್ರೆಡಿ ಟ್ರೈ ಮಾಡಿದ್ದೀನಿ ಇವ್ರು ಕೊರಿಯನ್ ಚೀಸ್ ಬನ್ನು, ಸೂಪರ್ ಅಮೇಝಿಂಗ್ ಆಗಿರುತ್ತೆ. ಸೇವ್ರೀಸ್ ಎಲ್ಲ ಚೆನ್ನಾಗಿರುತ್ತೆ ಆ್ಯಂಡ್ ಡೆಸರ್ಟ್ಸು ಅಷ್ಟೇ ಎಲ್ಲ ಚೆನ್ನಾಗಿರುತ್ತೆ. ಬಿಡಿ, ಕ್ವಾಲಿಟಿ ಬಗ್ಗೆ ಮಾತಾಡೋ ಹಂಗೆ ಇಲ್ಲ, ಬಿಕಾಸ್ ಇದು ಮುಂಬೈಯಲ್ಲಿ ತುಂಬ ಫೇಮಸ್ಸು. ನಾನು ಹೇಳಿದ್ದೆ ದೇ ಆರ್ ಸಿನ್ಸ್ 1978 ಅಂತ. ಆ್ಯಂಡ್ ಇದು ಬಂದು ನಿಮಗೆ ಕೋರಮಂಗಲ 7th ಬ್ಲಾಕಲ್ಲಿ ಆಪೋಸಿಟ್ ಕಾರ್ನರ್ ಹೌಸಲ್ಲೇ ಇದೆ. ಸಾರಿ, ಕಾರ್ನರ್ ಹೌಸ್ ಎದುರುಗಡೆನೇ ಬರುತ್ತೆ ನಿಮಗೆ ಮೇರ್ವಾನ್ಸು. ಆ್ಯಂಡ್ ಹೌದಾ, ಕರೆಕ್ಟಾಗಿ ಹೇಳಿದ್ನಾ? ಓಕೆ, ಎನಿವೇಸ್. ಸೊ ಕೋರಮಂಗಲ 7th ಬ್ಲಾಕು ನೆನ್ಪಿಟ್ಕೊಳ್ಳಿ. ನೀವು ಸ್ವಿಗ್ಗಿ ಝೊಮ್ಯಾಟೊಲ್ಲೂ ಆರ್ಡರ್ ಮಾಡ್ಬೋದು ಇವ್ರಿಗೆ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಕಸ್ಟಮೈಸ್ಡ್ ಆಗಿ ನೋಡಿ ಈ ಥರ ಡಿಸೈನ್ ಕೇಕ್ಸ್ ಬೇಕು ಅಂತ ಹೇಳಿದ್ರೆ ಜಸ್ಟ್ 2 ದಿನದ ಮುಂಚೆ ಬಂದು ನೀವು ಆರ್ಡರ್ ಮಾಡಿದ್ರೆ ಒಂದು ಏನು ಅಡ್ವಾನ್ಸ್ ಪೇಮೆಂಟ್ ಏನಿದೆ ನಾಮಿನಲ್ ಅಮೌಂಟ್ ಅದನ್ನು ಪೇ ಮಾಡಿ ಆರಾಮಾಗಿ ನಿಮ್ಮ ಕೇಕ್ ರೆಡಿ ಇರುತ್ತೆ. ಆಮೇಲೆ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಕೊರಿಯನ್ ಚೀಸ್ ಬನ್. ಥ್ಯಾಂಕ್ ಯು. ಆ್ಯಕ್ಚುಲಿ ಕ್ರೋಸಾನ್ ಟ್ರೈ ಮಾಡಬೇಕು ಅಂದ್ಕೊಂಡೆ, ಆದರೂ ಮತ್ತೆ ಐ ಎಂಡೆಡ್ ಅಪ್ ಚೂಸಿಂಗ್ ಕೊರಿಯನ್ ಚೀಸ್ ಬನ್. ಕ್ರೋಸಾನ್ಸು ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ ಆಯಿತಾ? ನೀವೂ ಬಂದಾಗಿಲ್ಲಿ ನೋಡಿ, ಇಲ್ಲಿ ಕೊರಿಯನ್ ಚೀಸ್ ಬನ್ ನೋಡಿ. ಇವಾಗ ಅಬ್ಬಾ, ಮುರಿಯೋಕ್ಕೆ ಎಷ್ಟು ಸಾಫ್ಟಾಗಿದೆ ಗೊತ್ತಾ ಬನ್ನು. ಪುಸ ಅನ್ನತ್ತೆ. ಬಿಸಿ ಇದೆ, ಬೇರೆ ಬಿಸಿ ಮಾಡಿಬಿಟ್ಟಿದ್ದಾರೆ, ಬಿಸಿ ಆಗ್ಬಿಟ್ಟಿದೆ ಫುಲ್. ಇವ್ರು ಬೇರೆ ನಿಂತ್ಕೊಂಡು ನಂಗೆ ಪನಿಷ್ಮೆಂಟ್ ಕೊಟ್ಟಿದ್ದಾರೆ, ಕೂತ್ಕೋ ಅಂತ ಹೇಳೋದು ಬಿಟ್ಬಿಟ್ಟು ನಿಂತ್ಕೊಂಡು ತಿನ್ನು ಅಂತ. ಈ ಪ್ರಶಾಂತ್ ಇದ್ದಾರಲ್ಲ, ಚೀಸ್ ಅಲ್ವಾ, ನಿಂತ್ಕೊಂತಿದ್ರೆ ಜಾರತ್ತೆ ಅಂತ ನಗ್ಲಾ. ನಾನು ಇವಾಗ ಬೇಡವಾ ಹೇಳಿ? ಬನ್ನು, ಕ್ರೀಮ್ ಚೀಸು, ಆರಿಗಾನೋ, ಹರ್ಬ್ಸು, ಚಿಲ್ಲಿ ಫ್ಲೇಕ್ಸು, ಆ ಫುಲ್ಲು ಕ್ರೀಮ್ ಚೀಸ್ ಹಾಕಿ ಥರ ನೋಡಿ ಎಷ್ಟಿದೆ ನೋಡಿ ಇಲ್ಲಿ ಕ್ರೀಮ್ ಚೀಸು.
ಫುಲ್ ಕಾಣಿಸ್ತಾ ಇದೆಯಾ? ಆ ಸ್ವೀಟು ಸೇವರಿ ಎಲ್ಲ ಮಿಕ್ಸ್ ಆಗಿ ಸೂಪರ್ ಆಗಿದೆ. ನಾವು ಕೊಡೋ ಬೆಲೆಗಿಂತ ಹೆಚ್ಚಿಗೆ ಸಿಗುತ್ತೆ ಅನ್ನೋ ಫೀಲಿಂಗ್ ನನಗಿಲ್ಲಿ. ಯಾಕಂದರೆ ಇದು ನೋಡಿ 60 ರೂಪಾಯಿ. 60 ರೂಪಾಯಿಗೆ ಒಳ್ಳೆ ಬನ್ನು, ಫುಲ್ಲು ಫಿಲ್ಲಿಂಗ್, ಕ್ರೀಮ್ ಚೀಸ್ ಆಗಿರ್ಬೋದು, ಕ್ರೀಮ್ ಚೀಸ್ ಆಗಿರ್ಬೋದು, ಹರ್ಬ್ಸ್ ಆಗಿರ್ಬೋದು, ಸೂಪರಾಗಿ ಫಿಲ್ಲಿಂಗ್ ಇರುತ್ತೆ. ಅದು ಅಷ್ಟೇ, ಪೈಯು ಅಷ್ಟೇ 70 ರೂಪಾಯಿಗೆ ಅಷ್ಟೊಂದು ವಾಲ್ನಟ್ಟು, ಅಷ್ಟೊಂದು ಕ್ಯಾಶ್ಯೂ ಹಾಕಿದ್ರೆ ಗೊತ್ತಿಲ್ಲಪ್ಪ, ಸಕ್ಕತ್ತಾಗಿತ್ತು ಮಾತ್ರ. ಸೊ ನಾವು ಕೊಡೋದಕ್ಕಿಂತ ಕಾಸಿಗೆ ತಕ್ಕಂಗೆ ಕಜ್ಜಾಯ ಅಲ್ಲ, ಇಲ್ಲಿ ಕಾಸಿಗಿಂತ ಹೆಚ್ಚಿನ ಕಜ್ಜಾಯ. ಸೊ ಕಾಸಿಗಿಂತ ಹೆಚ್ಚಿನ ಕಜ್ಜಾಯ ಬೇಕು ಅಂದರೆ ಮೇರ್ವಾನ್ಸಿಗೆ ಬನ್ನಿ. ಓಕೆ, ಇಲ್ಲಿ ಏನು ಗೊತ್ತಾ ನನಗೆ ತುಂಬ ಖುಷಿ ಆಗೋದು, ಇವರ ಕ್ರೋಸಾಂಟ್ಸ್ ಆಗಿರಬಹುದು, ಬ್ರೆಡ್ಸ್ ಆಗಿರಬಹುದು, ಅಥವಾ ಮಾವಾ ಕೇಕ್ಸು ಇಲ್ಲಿನ ಸ್ಪೆಷಾಲಿಟಿ ಏನಂದರೆ, ನಿಮಗೆ ಇವ್ರ ಮಾವಾ ಅಂದರೆ ಖೋವಾ ಏನಿದೆಯಲ್ಲ, ಇದು ಗುಜರಾತಿಂದ ಸ್ಪೆಷಲ್ಲಾಗಿ ತರಿಸಿ ಇವರು ಅದನ್ನು ಇದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲಿ ಪ್ರಾಸೆಸ್ ಮಾಡಿ ಇಲ್ಲಿಗೆ ತರ್ತಾರೆ. ಆ್ಯಂಡ್ ಎಲ್ಲ ಫ್ರೆಶ್ ಆಗಿ ನೋಡಿ ಇಲ್ಲೇ ಒಳಗಡೆನೆ ಬೇಕಾಗತ್ತೆ. ಅದು ನನಗೆ ಖುಷಿ ಆಗೋದು. ಬಿಕಾಸ್ ನಾವು ಯಾವಾಗಲೂ ಬೇಕ್ರಿಗೆ ಹೋದಾಗ ಅದು ಎಷ್ಟು ದಿನದ ಮುಂಚೆ ಮಾಡಿಟ್ಟಿರ್ತಾರೆ ಅಂತ ಗೊತ್ತಾಗಲ್ಲ ಅನ್ನೋದು ಯೋಚನೆ ಮಾಡ್ತಿರ್ತೀವಲ್ವಾ. ಇದೆಲ್ಲ ಒಂದೇ ದಿನ ಅಷ್ಟೇ, ಒಂದೇ ದಿನ ಇಡ್ತಾರೆ ಇವರು. ಜಸ್ಟ್ 1 ಡೇನಲ್ಲಿ ಮುಗಿದು ಹೋಗುತ್ತೆ. ಆ್ಯಂಡ್ ಅಷ್ಟು ಡಿಮ್ಯಾಂಡು ಇದೆ ಬಿಡಿ. ಇದು ಮಾವಾ ಕೇಕ್ ವಿತ್ ಸ್ಪೈಸಸ್ ಎಲ್ಲ ಇದೆ ಒಳಗಡೆ ನೋಡಿ. ಇದು ಕಾಣಿಸ್ತಾ ಇದೆ ಮಾವಾ ಕೇಕ್ ವಿತ್ ಸ್ಪೈಸಸ್. 2 ರೇಂಜಲ್ಲಿದೆ, ಒಂದು 100 ರೂಪೀಸು, ಒಂದು 150 ಇದೆ. ಎಲ್ಲ ನೀಟಾಗಿ ಫ್ರೆಶ್ ಆಗಿ ಹೈಜಿನಿಕ್ ಆಗಿ ಇಲ್ಲೇ ಬೇಕಾಗತ್ತೆ. ಸೊ ಫ್ರೆಶ್ ಆಗಿ ಬೇಕಾಗೋದ್ರಿಂದ ನಮಗೆ ಸ್ಟಾಕ್ ಬಗ್ಗೆ ಯೋಚನೆನೇ ಇರೋದಿಲ್ಲ. ಫ್ರೆಶ್ ಆಗಿ ಬೇಕಾಗ್ತಿರುತ್ತೆ, ಒಂಥರ ಏನೋ ಹೇಳ್ತೀವಲ್ಲ ಬಿಸಿ ಬಿಸಿ ಕಜಾಯ ಅಂತ, ಹಾಗೆ ಬಿಸಿ ಬಿಸಿಯಾಗಿ ಬೇಕಾಗ್ತಿರುತ್ತೆ, ಬರ್ತಿರುತ್ತೆ, ನಾವು ಫ್ರೆಶ್ ಆಗಿ ಟೇಸ್ಟ್ ಮಾಡ್ಬೋದು. ನನಗೆ ಇವ್ರ ಬ್ರೆಡ್ಸು ತುಂಬ ಇಷ್ಟ. ಬಿಕಾಸ್ ಎಲ್ಲ ಫ್ರೆಶ್ಲಿ ಬೇಕ್ಡ್ ಆಗಿರೋದ್ರಿಂದನೇ ನಿಮಗೆ ಆ ಟೇಸ್ಟು ಫ್ಲೇವರು ಎಲ್ಲ ಸಿಗೋಕ್ಕೆ ಸಾಧ್ಯ ಆಗೋದು. ಇಲ್ಲ ಅಂದರೆ ನಿಮಗೆ ಬಾಯಲ್ಲಿ ಇಟ್ಕೊಳ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ ಬಂಡವಾಳ ಅಲ್ವಾ. ಇಲ್ಲಿ ನಾವು ತಿಂದು ತೊಗೊಂಡು ಹೋಗೋಕ್ಕೂ ಸಾಕಷ್ಟು ಆಪ್ಷನ್ಸ್ ಇದೆ. ಲೈಕ್ ಕುಕೀಸ್ ನೋಡಿ, ಸಾಲ್ಟ್ ಬಿಸ್ಕೆಟ್ಸ್ ಇದೆ, ಮಿಲ್ಕ್ ಕುಕೀಸ್ ಇದೆ, ಮಸಾಲಾ ಬಿಸ್ಕೆಟ್ ಇದೆ, ನಾನ್ ಕಥಾಯ್ ಇದೆ, ಅಂಜೀರ್ ಕುಕೀಸ್ ಇದೆ, ಆ್ಯಂಡ್ ಕೋಕೋನಟ್ ಬಿಸ್ಕೆಟ್, ಕ್ಯಾಜು ಬಟರ್ ಬಿಸ್ಕೆಟ್, ಚಾಕ್ಲೇಟ್ ಕುಕೀಸು, ವನಿಲಾ ಡ್ರಾಪ್ಸ್ ಅಂತೆ, ಕ್ಯಾಜು ಮ್ಯಾಕರೋನ್ಸ್ ನೋಡಿದು ಚಿಕ್ಕ ಚಿಕ್ಕದಾಗಿ ಕ್ಯಾಜು ಮ್ಯಾಕರೋನ್ಸು, ಚಾಕ್ಲೇಟ್ ಡ್ರಾಪ್ಸು. ಸೊ ಸಾಕಷ್ಟು ಆಪ್ಷನ್ಸ್ ಇದೆ. ಕೇಕ್ಸು ಅಷ್ಟೇ, ಪ್ಲಮ್ ಕೇಕ್ ಇದೆ. ಮತ್ತು ಬನ್ಸಲ್ಲಿ ನಿಮಗೆ ಸ್ವೀಟ್ ಬನ್ನು, ಡಿನ್ನರ್ ರೋಲು, ಬರ್ಗರ್ ಬನ್ಸು, ಆ್ಯಂಡ್ ನೋಡಿ ಮಲ್ಟಿಗ್ರೈನ್ ಬ್ರೆಡ್ ಸ್ಟಿಕ್ಸು, ಹೋಲ್ ವೀಟ್ ಬ್ರೆಡ್ ಸ್ಟಿಕ್ಕು, ಮಸಾಲಾ ಮಸ್ಕ ಖಾರಿ, ಸೊ ಫ್ರೂಟ್ ರಸ್ಕು, ಸಾಕಷ್ಟು ಚಾಯ್ಸಸ್ ಇದೆ. ಫಾರ್ ಗುಡ್ ಪ್ರೈಸಿಂಗ್ ಸಾಕಷ್ಟು ಚಾಯ್ಸಸ್ ಇದೆ ಆಯಿತಾ. ಆ್ಯಂಡ್ ಬ್ರೆಡ್ಡಲ್ಲೂ ಅಷ್ಟೇ ನೋಡಿ, ಹೋಲ್ ವೀಟ್ ಬ್ರೆಡ್, ಹೈ ಫೈಬರ್ ಅಂತೆ, ವೈಟ್ ಬ್ರೆಡ್ಡು ಮತ್ತು ಮಸಾಲಾ ಬ್ರೆಡ್ಡು. ಸೊ ಬಂದರೆ ಸಾಕಷ್ಟು ಚಾಯ್ಸಸ್ ಇದೆ, ಆಪ್ಷನ್ಸ್ ಇದೆ ನಿಮಗೆ. ಓಕೆ, ನಾನು ಕಾರ್ಪೊರೇಟ್ ಬಾಕ್ಸಸ್ ಅಂತ ಹೊರಗಡೆ ನೋಡಿದ್ನಲ್ಲ, ಅದು ಏನು ಅಂತ ಕೇಳ್ತಾ ಇದ್ದೆ ಇವ್ರನ್ನ. ಏನು ಹೇಳಿದ್ರು ಅಂದರೆ, ಈ ಆಫೀಸಲ್ಲಿ ಎಂಪ್ಲಾಯೀಸ್ಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಥವಾ ಏನೋ ಒಂದು ಬಲ್ಕಲ್ಲಿ ಆರ್ಡ್ರ್ ಮಾಡಬೇಕು ಅನ್ನುವಾಗ ನೀವು ಕಸ್ಟಮೈಸ್ಡ್ ಆಗಿ, ಅಂದರೆ ನಿಮಗೆ 1 ಪೀಸು, ಫಾರ್ ಎಕ್ಸಾಂಪಲ್ ಒಂದು ಕೇಕ್ ಬೇಕು, ಒಂದು ಪಫ್ ಬೇಕು, ಅದರಲ್ಲಿ ಒಂದು ಕೊರಿಯನ್ ಬನ್ ಬೇಕು, ಈ ಥರ ಕಸ್ಟಮೈಸ್ಡ್ ಆಗಿ ನಿಮ್ಗೆ ಏನೇನು ಬೇಕು ಅದನ್ನು ಹೇಳಿ ಒಂದು ಬಾಕ್ಸ್ ಥರ ಆರ್ಡರ್ ಮಾಡಿ ನಾವು ಬಲ್ಕಲ್ಲಿ ಆರ್ಡರ್ ಮಾಡಬಹುದು. ಸೊ ಆ ಥರ ಗಿಫ್ಟಿಂಗಿಗೂ ಹೆಲ್ಪ್ ಆಗುತ್ತಲ್ವಾ. ನಾಟ್ ಓನ್ಲಿ ಕಾರ್ಪೊರೇಟ್ಸ್, ನಾವು ಬೇಕಾದ್ರೆ ಗಿಫ್ಟ್ ಮಾಡಬೇಕು ಅಂದರೆ ಹಂಗೆ ಮಾಡ್ಬೋದಲ್ವಾ ಆ್ಯಕ್ಚುಲಿ ಅಲ್ವಾ. ನಿಮ್ಮ ಮಕ್ಕಳ ಬರ್ಡೇ ಪಾರ್ಟಿಗೆಲ್ಲ ಒಂದು ಬಾಕ್ಸ್ ಥರ ಮಾಡಿಸ್ಬಿಟ್ಟು ಅದನ್ನು ಗಿಫ್ಟಾಗಿ ಕೊಡ್ಬೋದು. ಇಟ್ಸ್ ಅ ನೈಸ್ ಐಡಿಯಾ ಅನ್ಸುತ್ತೆ. ಎಕ್ಸಾಟಿಕ್ ಪೈನಾಪಲ್, ಲೆಮನ್ ಕ್ರ್ಯಾಕಲ್, ಡಚ್ ಟ್ರಫಲ್, ಫ್ರೆಶ್ ಕ್ರೀಮ್, ಹೇಸಲ್ನಟ್, ಇವ್ನು ಬಿಟ್ಟು ಇವ್ರು ಯಾರು? ಇವರೇ ಫ್ರೆಶ್ ಕ್ರೀಮ್ ಹೇಸಲ್ನಟ್. ಎಸ್, ಸೊ ನಮ್ಮ ಫ್ರೆಂಡ್ ಬರ್ಡೇಗೆ ಅದನ್ನೇ ತೊಗೊಂಡೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದಾಯಿತು. ಫೈನಲಿ ಲಾಕ್ ಮಾಡಿದಾಗೋಯ್ತು. ಇದು ಸ್ಮಾಲ್ ತೊಗೊಂಡೋಗ್ತಾ ಇದ್ದೀವಿ, ½ kg, ಮೋರ್ ದೆನ್ ½ kg ಬರುತ್ತದು. 330 ರೂಪಾಯಿ. ಚಾಕ್ಲೇಟ್ ಸ್ಪಾಂಜು, ಹನಿ ಕ್ರೀಮು, ಹೇಸಲ್ನಟ್ ಫೀಲಿಂಗ್ ಇದೆಯಂತೆ. ಸೂಪರ್ ಅಲ್ಲ? ಈ ಕೇಕ್ನ ಪ್ಯಾಕ್ ಮಾಡಿಬಿಡಿ. ಫ್ರೆಶ್ ಕ್ರೀಮ್ ಹೇಸಲ್ನಟ್. ನನಗೆ ಇದ್ರ ಮೇಲೆ ಏನು ಬರ್ಸೋದು ಬೇಡ. ಯು ಹ್ಯಾವ್ ದ ಹ್ಯಾಪಿ ಬರ್ಡೇ ಟ್ಯಾಗ್. ಹಾಂ ಸಾಕು, ಅಷ್ಟೇ ಸಾಕು. ನೈಸ್. ಯಾಕಂದರೆ ಡಿಸೈನ್ ಚೆನ್ನಾಗಿದೆ, ಬರೆಯೋಕ್ಕೆ ಇದಾಗ್ಬಿಡತ್ತಲ್ವಾ. ನೈಸ್, ಸೂಪರ್. ಕೊಡಿ. ಓ, ಚಾಯ್ಸ್ ಇದೆಯಾ? ನೈಸ್, ಗುಡ್. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ. ಇದೇ ಚೆನ್ನಾಗಿ. ದಿಸ್ ಇಸ್ ನೈಸ್. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಮೀ. ಕೇಕ್ ಚೆನ್ನಾಗಿದೆ ನಮ್ಮದು.
ನೈಸ್, ಪ್ಯಾಕ್ ಮಾಡಿಬಿಡಿ. ಡನ್. ಯಾ, ಕ್ಲೋಸ್. ನನಗೆ ಇವಾಗ ಬಿಲ್ಲಿಂಗ್ ಮಾಡಿಸುವಾಗ ಒಂದು ವಿಷಯ ಏನು ಗೊತ್ತಾಯಿತು ಅಂತ ಹೇಳಿದ್ರೆ, ನಮ್ಮ ವಿಮೆನ್ ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ ಆಡ್ತಾ ಇರುವಂಥ ಶ್ರೇಯಾಂಕಾ ಪಾಟೀಲ್, ನಿಮಗೆ ಗೊತ್ತಿರಬಹುದು ಕರ್ನಾಟಕದ ವಿಮೆನ್ ಕ್ರಿಕೆಟ್ ಟೀಮ್, ಮಹಿಳಾ ಕ್ರಿಕೆಟ್ ಟೀಮ್ನಲ್ಲಿ ಶ್ರೇಯಾಂಕಾ ಪಾಟೀಲ್ ಅವರಿದ್ದಾರೆ. ಆ್ಯಂಡ್ ಆಲ್ಸೋ ರಾಯಲ್ ಚಾಲೆಂಜ್ ಬ್ಯಾಂಗ್ಳೂರ್, ರಾಯಲ್ ಚಾಲೆಂಜರ್ಸಲ್ಲಿ ಕೂಡ ನಮ್ಮ ಶ್ರೇಯಾಂಕಾ ಪಾಟೀಲ್ ಇದ್ದಾರೆ. ಸೊ ಶ್ರೇಯಾಂಕಾ ಪಾಟೀಲ್ ಅವ್ರದ್ದು ಏನಕ್ಕೆ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದರೆ, ಈ ಒಂದು ಜನವರಿ 10ರಿಂದ 25ನೇ ತಾರೀಕು ತನಕ 300 and above ನಾವು ಬಿಲ್ ಮಾಡಿದ್ರೆ ಆ ಬಿಲ್ ಕಾಪಿನ ನಾವು ಹುಷಾರಾಗಿ ಇಟ್ಕೋಬೇಕು, ಆಯ್ತಾ? ಬಿಕಾಸ್ ಲಕ್ಕಿ ಡ್ರಾ ಇದೆಯಂತೆ. ಲಕ್ಕಿ ಡ್ರಾನಲ್ಲಿ ನಾವೇನಾದರೂ ಗೆದ್ರೆ ಶ್ರೇಯಾಂಕಾ ಪಾಟೀಲ್ ಅವರ ಆಟೋಗ್ರಾಫ್ ಅಂದರೆ ಅವ್ರದೇ ಖುದ್ದು ಸಿಗ್ನೇಚರ್ ಇರುವಂಥ ಬಾಲು ಅಥವಾ ಕ್ಯಾಪು ಏನಾದರೂ ಸಿಗಬಹುದು ಅಂತ. ಸೊ ಲಕ್ಕಿ ಡ್ರಾ, ಹೂಎವರ್ ಇಸ್ ಲಕ್ಕಿ ಅವ್ರಿಗೆ ಅದು ಸಿಗುತ್ತೆ. ಓಕೆನಾ? ಇದು ನಿಮ್ಮ ಇನ್ಫಾರ್ಮೇಷನ್ಗೆ ಇರಲಿ ಅಂತ ಹೇಳ್ತಾ ಇದ್ದೀನಿ. 300 and above ಅಷ್ಟೇ ಬಿಲ್ ಮಾಡಬೇಕಾಗಿರೋದು, ಬಟ್ ಬಿಲ್ ಕಾಪಿನ ಹುಷಾರಾಗಿ ಇಟ್ಕೋಬೇಕು. ಓಕೆ, ಥ್ಯಾಂಕ್ ಯು. ಓಕೆ, ಮೇರ್ವಾನ್ಸ್ಗೆ ಬಂದ್ವಿ. ಇಲ್ಲಿ ಲ್ಯಾಟೆ ಟೇಸ್ಟ್ ಮಾಡಿದ್ವಿ. ನಾವೇನೇನು ತಿಂದ್ವಿ, ಏನೇನು ಕುಡಿದ್ವಿ ಅಂತ ನೀವೇ ನೋಡಿದ್ರಿ. ಸೂಪರ್ ಆಗಿತ್ತು. ಈಗಾಗಲೇ ಹೇಳಿದ್ದೀನಿ ನಾನು ನಿಮಗೆ, ಕಾಸಿಗೆ ತಕ್ಕಂಗೆ ಕಜ್ಜಾಯ ಅಲ್ಲ, ಇಲ್ಲಿ ಕಾಸಿಗಿಂತ ಹೆಚ್ಚಿನ ಕಜ್ಜಾಯ ಸಿಗುತ್ತೆ. ಒಳ್ಳೆ ಬೆಲೆಗೆ, ಅಫೋರ್ಡಬಲ್ ಪ್ರೈಸಿಗೆ ಸೂಪರ್ ಕ್ವಾಲಿಟಿ ಇರೋವಂಥ ಡಿಶಸ್ಸು, ಸೇವರಿ ಆಗಿರಬಹುದು, ಸ್ವೀಟ್ ಆಗಿರಬಹುದು. ಅದು ನಿಮಗೆ ಬೇಕು ಅಂದರೆ ಮೇರ್ವಾನ್ಸಿಗೆ ಬನ್ನಿ. ಮೇರ್ವಾನ್ಸು ಹೊಸದಾಗಿ ಕೋರಮಂಗ್ಲಲ್ಲಿ ಒಂದು ಬ್ರಾಂಚನ್ನು ಓಪನ್ ಮಾಡಿದ್ದಾರೆ. ಇದು ಬಂದು 7th ಬ್ಲಾಕ್ ಕೋರಮಂಗ್ಲ, ಆಪೋಸಿಟ್ಟು ಕಾರ್ನರ್ ಹೌಸಲ್ಲೇ ಇದೆ ನಿಮಗೆ ಮೇರ್ವಾನ್ಸು. ಸೊ ನಾನಿವತ್ತು ಬರ್ಡೇಗೋಸ್ಕರ ಕೇಕನ್ನು ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ನೀವು ಕೂಡ ಬರ್ಡೇಸ್ಗೆ ಅಥವಾ ಎನಿ ಫಂಕ್ಷನ್, ಆ್ಯನಿವರ್ಸರಿ ಆಗಿರಬಹುದು, ಯಾವುದೇ ಒಕೇಶನ್ ಆಗಿರಬಹುದು, ಕೇಕ್ಸ್ ಬೇಕು ಅಂತ ಹೇಳಿದ್ರೆ, ಕಸ್ಟಮೈಸ್ಡ್ ಅಂತ ಹೇಳಿದ್ರೆ ಜಸ್ಟ್ ಒಂದು 2 days ಬಿಫೋರ್ ಬಂದು ನಿಮಗೆ ಯಾವ ಡಿಸೈನ್ ಬೇಕು ಅಥವಾ ಇವ್ರ ಹತ್ರ ಇರೋ ಡಿಸೈನ್ನ ನೋಡಿ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ರೆಡಿ ಕೇಕ್ಸ್ ಇರುತ್ತೆ, ಅವೈಲಬಲ್ ಆಗೇ ಇರುತ್ತೆ, ಬಂದು ತೊಗೊಂಡು ಹೋಗ್ಬೋದು. ಯಾಕಂತ ಹೇಳಿದ್ರೆ ಇವ್ರ ಕ್ವಾಲಿಟಿ ಮತ್ತು ಪ್ರೈಸಿಂಗು ಎರಡೂ ನನಗೆ ತುಂಬ ಇಷ್ಟ ಆಯಿತು, ವಿತ್ ಟೇಸ್ಟ್ ಆಫ್ ಕೋರ್ಸ್, ಬಿಕಾಸ್ ಸೂಪರ್ ಡೆಲಿಷಿಯಸ್ ಆಗಿರುತ್ತೆ. ಸೊ ಇವತ್ತು ಒಂದು ಒಳ್ಳೆ ಜಾಗನ ನಿಮಗೆ ತೋರಿಸ್ಕೊಟ್ಟಿದ್ದೀನಿ, ಒಳ್ಳೆ ವಿಡಿಯೋ ನಾನು ಮಾಡಿದ್ದೀನಿ ಅನ್ನೋ ಖುಷಿ ನನಗಿದೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಂಬಿದ್ದೀನಿ. ಜಸ್ಟ್ ಇನ್ ಕೇಸ್ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಎನಿವೇಸ್ ನಾನು ಇವರು ಅಡ್ರೆಸ್ಸನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದನ್ನು ಮರಿಬೇಡಿ. ಮತ್ತು ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಲವ್ ಯು ಆಲ್.